ಮಗಳು ಕರ್ಕ ಬಂದವ್ರು ನೋಡಿ. Camera running action ಅಂಟಮ್ಮ ಸ್ಪೆಷಲ್ ಏನು ಅಂದ್ರೆ ದಮ್ ಬಿರಿಯಾನಿ ನಮ್ಮಲ್ಲಿಗೆ ಇನ್ನೂ ಚಂದ ಬಗರು ನಮ್ಮ ಹಳ್ಳಿಗೆ ಹಂಚ್ಕೊಳ್ತೀನಿ ನನ್ನ ಜೊತೆಗೆ ಪ್ರೀತಿಯ ಹಂದಿ ಮರಿ ಓಡಿ ಹೋಯ್ತು ಗೆಳೆಯ ಪ್ರೀತಿಯ ಹಂದಿ ಮರಿ ಓಡಿ ಹೋಯ್ತು ಗೆಳೆಯ. ಅದ್ ಹಂದಿ ಮರಿ ಎಲ್ಲ ಕಣ ಪಾರಿವಾಳ ಕಣ್ರು. ಅದು ಜಗತ್ಗೆ ಪಾರಿವಾಳ, ನಮ್ಗೆ ಫೇವ್ರೇಟ್ ಏನು ಹೇಳು ಹಂದಿ. ನಮ್ಗೆ ಬೆಳಗಾಗೋದೇ ಹಂದಿಯಿಂದ. ನಾವು ಕೂಗಿದ್ರೆ ಹಂದಿ ಕೂಗಿದ್ರೆ ಮಾತ್ರ ಮೇಕೆದೊಳೋದು, ಇಲ್ಲ ಅಂದ್ರೆ ಎದೊಳೋದೇ ಇಲ್ಲ. ಅಣ್ಣ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಎಷ್ಟೊಂದ್ ಜನಕ್ಕೆ ಹಂದಿ ಕೂಗಿರೋದು ಗೊತ್ತಿರ್ಲಿಲ್ಲ. ನೋಡ್ದ ಹಂದಿ ಹಿಂಗೆ ಕೂಗೋದು. ಚೆನ್ನಾಗಿದೆ ಚೆನ್ನಾಗಿದೆ. ಬಿರಿಯಾನಿಗೆ ಇವತ್ತು ಒಳ್ಳೆ ಪೀಸ್ಗಳು ಹೊಡ್ಸ್ಕೊಂಡ್ ಬಂದಿದೀವಿ ನೋಡಿ. ಒಂದೊಂದು ಪೀಸ್ ನೋಡ್ತಾ ಇರು, ಕಳೆದೋಗ್ಬೇಕು. ಇವತ್ತು ಹಂದಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಹಂದಿ ಬಿರಿಯಾನಿಗೆ ಒಂದು ಮಸ್ತ್ ಬಿರಿಯಾನಿ ಮಸಾಲ ಮಾಡ್ಕೋಬೇಕು ಅಂದರೆ ಯಾವ ಥರ ಏನೇನು ಐಟಮ್ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಸಖತ್ತಾಗಿರ್ತದೆ ಹಂದಿ ಬಿರಿಯಾನಿ. ಹಂದಿ ಬಿರಿಯಾನಿ ಮಾಡಬೇಕು ಅಂದಾಗ ನೀವು ಈ ಥರ ಮಸಾಲೆ ಹಾಕ್ಕೊಳ್ಳಿ, ಕಳೆದೋಯ್ತೀರಾ. ಬನ್ನಿ ಯಾವ ಥರ ಬಿರಿಯಾನಿ ಪುಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ. ಬನ್ನಿ. ಕೊತ್ತಂಬರಿ ಬೀಜ, ಕಾಳುಮೆಣಸು, ಜೀರಿಗೆ, ಕಲ್ಲುವ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಪ್ಪೆ ಏಲಕ್ಕಿ, ಜಾಕಾಯಿ, ಜಾಪತ್ರೆ, ಸ್ಟಾರ್ ಹೂವು, ಮರಾಠಿ ಮೊಗ್ಗು. ನೋಡಿ ಇಷ್ಟೇ ಐಟಮು. ಒಳ್ಳೆ ಬಿರಿಯಾನಿ, ಹಂದಿ ಬಿರಿಯಾನಿ ಸಖತ್ತಾಗ್ತದೆ. ಈ ಪುಡಿಗಳ್ನ ಹಾಕ್ಕೊಳ್ಳಿ ನೋಡಿ. ಈಗ ರುಬ್ಬಕ್ಕೆ ಕಳಿಸ್ಬಿಡೋಣ ಪುಡಿ ಮಾಡೋಕ್ಕೆ. ಲೋಕಿ ಬಾಸ್ ಇವನು ಹೇಳೋ ಕತೆ ನಿಜ ಆಗ್ಬಿಡ್ಲಿ ಅನ್ನಿಸ್ತಾ ಇದೆ. ಇವತ್ತು ನಂದೇ ಕಲ್ಲು ರುಬ್ಬ ಮಿಲ್ಲು ಕೊಡೋಣ, ರುಬ್ಕೊಂಬತ್ತೀನಿ. ಲೋಕಿ ಬಾಸ್ ಇಲ್ಲಿ ಅವರಲ್ಲ, ಯಾಮರ್ಬಿಟ್ಟಲ್ಲ ಲೋಕಿ ಬಾಸ್ನ. ಇವಾಗ ಬಂದ್ರು. ಮಗಳು ಕರ್ಕ ಬಂದವ್ರು ನೋಡಿ. ನಿಮ್ ಡ್ಯಾಡಿ ಹೆಸರೇನಪ್ಪ? ಎಲ್ಲ ಐಟಮು ರೆಡಿ ಆಗದೆ, ಬಿರಿಯಾನಿ ಪುಡಿನೂ ಬತ್ತದೆ. ಇವಾಗ ಹಂದಿ ಬಿರಿಯಾನಿನ ಮಾಡ್ಕೊಬಿಡೋಣ ಬನ್ನಿ. ಹೆಂಗಿರ್ತದೆ ಗೊತ್ತಾ, ಹಂದಿ ಬಿರಿಯಾನಿ ಅಂದ್ರೇನೆ ಒಂದು ಚಂದ. ಬನ್ನಿ ಇವಾಗ ಮಾಡೋಣ. ಏನೋ ಮಾಡುವ. ಹಂದಿ ಹೆಂಗೆ ಕೂಗ್ತದೋ ನಡಿ ಮುಂದೆ, ನಡಿ ನಡಿ ಮುಂದೆ. ಹಾಂ ಹೋದ, ಬನ್ನಿ ಮಾಡೋಣ. ಅಡುಗೆ ಎಣ್ಣೆ, ತುಪ್ಪ, ಬಿರಿಯಾನಿ ಮಸಾಲೆ ಪದಾರ್ಥಗಳು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಲ್ಲ ಮಸಾಲೆ ಐಟಮು ಸೇರಿಕೊಂಡು ಗಮ್ಮಂತದೆ. ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಹಣ್ಣು,
ಬಾಸು ಬರ್ಲಿ ಅಂದ್ರೆ ತಗೊಳ್ಳಿ ಬಾಸು ಒಂದೇ ಪೀಸ್. ಸೂಪರ್ ಆಗೈತೆ. ಬನ್ನಿ ಬನ್ನಿ ಈಗ ಸ್ಟಾರ್ಟ್ ಮಾಡ್ಬಿಡೋಣ ಹಂದಿ ಹಾಕೊಂಡು. ತಾಜಾ ತಾಜಾ ಹಂದಿ ಬಾಡು. ಕಲ್ಲುಪ್ಪು, ಅರಿಶಿಣ ಪುಡಿ, ಮೊಸರು, ಹಂದಿ ಬಿರಿಯಾನಿ ಪುಡಿ. ಈ ಥರ ಬಿರಿಯಾನಿ ಪುಡಿ ಮಾಡ್ಕೊಳ್ಳಿ, ಎಲ್ಲ ಬಿರಿಯಾನಿಗೂ ಹಾಕೋಬೋದು. ಅಚ್ಚ ಖಾರದ ಪುಡಿ, ನೋಡ್ತಾ ಇರ್ಬೋದು ಒಂದೊಂದು ಪೀಸು ಕೇಕ್ ಪೀಸ್ ಇದ್ದಂಗವೆ. ಹಂದಿ ಬಾಡು ಚೆನ್ನಾಗಿ ಮಸಾಲೆ ಜೊತೆ ಬೇಯ್ಕೊಳ್ಳಿ, ಬಿರಿಯಾನಿ ಅದ್ಭುತವಾಗಿ ಬರ್ತದೆ. ಹಂದಿ ಬಾಡು ಬೇಯಕ್ಕೆ ನೀರು, ಹಂದಿ ಬಾಡು ಚೆನ್ನಾಗಿ ಬೇಯ್ಕೊಂಡೈತೆ. ಬಿರಿಯಾನಿ ಅಳತೆಗೆ ನೀರು, ಚೆನ್ನಾಗಿ ಹಾಕಿದೀವಿ ನೀರು, ತೇಲ್ತಾವೆ ಹಂದಿ ಬಾರು. ಚೆನ್ನಾಗಿ ಕುದೀತಾ ಇದೆ. ಈಗ ನೆನ್ಸ್ಕೊಂಡಿರೋ ಅಕ್ಕಿ ಹಾಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ನಿಂಬೆಹಣ್ಣು ಇಟ್ಕೊಬಿಡೋಣ. ಹುಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆವಾಗಲೇ ಬಿರಿಯಾನಿ ಮಜಾ. ಕೊನೆಯದಾಗಿ ತುಪ್ಪ ಒಳ್ಳೆ ರುಚಿ ಕೊಡ್ತದೆ, ಹಾಕ್ಕೊಳ್ಳಿ ಬಿರಿಯಾನಿಗೆ. ತುಪ್ಪದ ಜೊತೆ ಕೊನೆಯದಾಗ ಒಂದು ಮಿಕ್ಸ್ ಮಾಡ್ಕೊಬಿಡೋಣ.
ನಂದೇ ಪೀಸ್ ಇವತ್ತೆಲ್ಲ ನೀವು ಬಂದ್ಬಿಟ್ಟಿದ್ದೀರಲ್ವಾ, ಇರ್ಲಿ ಬಿಡಿ, ನಿಮ್ಗೂ ಒಂದೊಂದು ಭಾಗ ಕೊಡ್ತೀನಿ. ಆಯ್ತು ಬಾಸ್. ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ದೊಡ್ಡಲೆ ಸಾಕು ಅಂತಾನೆ ಇಲ್ವಲ್ವಾ? ಯೋ ಅನ್ನ ಹಾಕದ್ ಹಾಕ್ತೀರಾ, ಅರವಟ್ಟೆ ಯಾಕ್ರೆ ಹಾಕ್ತೀರಾ? ಮಗ ಪೀಸು ನೋಡಿ ಇಲ್ಲಿ ನಮ್ಮ ಲೋಕಿ ಬಾಸ್ ಪಕ್ಕದಲ್ಲಿ ಸ್ಪೆಷಲು ದಮ್ ಬಿರಿಯಾನಿ, ಪೋರ್ಕ್ ದಮ್ ಬಿರಿಯಾನಿ ಮಾಡವ್ರೆ. ಪೀಸ್ಗಳಂತೂ ಸಖತ್ತಾಗಿ ಬಂದವೆ. ಹಂದಿಗೆ ರಾಜಾಧಿಪತಿ ನಾನೇ. ಇವತ್ತು ಬೇರೆ ಸಣ್ಣ ಪೀಸು ಬಿರಿಯಾನಿಗೆ ಅಂದ್ಬಿಟ್ಟು ಸಣ್ಣ ಪೀಸ್ ಹೊಡೆದ್ಬಿಟ್ಟವ್ರೆ, ಅದಕ್ಕೆ ಎರಡೆರಡು. ಇಲ್ಲ ಅಂದಿದ್ರೆ ದೊಡ್ಡ ದೊಡ್ಡ ಪೀಸೇ ಬಾಯ್ಗೆ ಸಿಕ್ಕಿರೋದು. ಪೀಸ್ಗಳು ಮಾತ್ರ ಅದ್ಭುತವಾಗಿ ಬೆಂದವೆ. ಹಿಂಗೆ ಒಳ್ಳೆ ತುಪ್ಪದಲ್ಲಿ ಒಯ್ತಾ ಸೀದಾ ಏನು ಅಗಿಯೋದೇ ಬೇಡ, ನೀವು ಒಂದೇ ಸರಿ ಹಾಕ್ತಡ್ಕೆ ಹೊಂಟೈತೆ ಬೆಳಲಿಕ್ಕೆ. ಯಾರು ನೀನು? ಲೋಕಿ ಮಗಳ? ಲೋಕಿ ಬಾಸ್ ಮಗಳು? ಲೇ, ಇಂಥ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನು ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಸೂಪರ್. ಬಿರಿಯಾನಿ ರೈಸು ಸಖತ್ತಾಗೆ ಉದುದ್ರಾಗದೆ, ಮಟನ್ ಪೀಸು ಹಂಗೆ ಇದೆ, ರೈಸು ಹಂಗೆ ಇದೆ. ಅದ್ಭುತವಾಗದು ರೈಸ್ ಮಾತ್ರ. ಪೀಸ್ ಹೆಂಗದ ಅದಕ್ಕೆ ಡಬ್ಬದು ರೈಸು. ಬಾಸ್ ಅಲ್ಲಿಂದ ಬಂದಿದ್ದೀವಿ ನಿನ್ ಡೈಲಾಗ್ ಕೇಳಕ್ಕೆ. ಬಾಸ್ ರಿವ್ಯೂ ನೋಡಿದ್ರೆ ಇಷ್ಟೊತ್ತು ಬುಡಿ ಒಂದು ಡೈಲಾಗ್ ಬುಡ್ಲ ಡೈಲಾಗು ಮುಖ ಮಜಾ ಬಂತು, ಸೂಪರ್. ಸುಮಾರು ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ ವಿಡಿಯೋನ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಡುಗೆ ಎಲ್ಲ. ಪೀಸು ಅದಕ್ಕೆ ಪೀಸ್ ಬಗ್ಗೆ ಲೋಕಿ ಬಾಸ್ನೆ ಕೇಳಬೇಕು. ನಾವು ತಿಂತಾ ಇರ್ತೀವಿ ಯಾವಾಗ ಪೀಸು. ಇವತ್ತು ನೀವು ತಿಂತಾ ಇದ್ದೀರಲ್ಲ, ನಮ್ಮ ಹುಡುಗ ಹೆಂಗೆ ಮಾಡೋನೆ ಅಂತ ಹೇಳಿ. ಲೋಕಿ ಬಾಸು ಹಂದಿ ಬಿರಿಯಾನಿ ಸೂಪರ್ ಫಿಗರ್ ಥರ ಪೀಸು. ನಾವು ಕನ್ನಡ ಪಾಕಶಾಲೆ ಓಪನ್ ಆದಾಗಿಂದ ನೋಡ್ತಾ ಇದ್ದೀವಿ ಚಾನಲ್ಲು. ಅವತ್ತಿಂದ ಬರಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಬರೋಕ್ಕಾಗಿರಲಿಲ್ಲ ಬಾಸು. ಇವತ್ತು ಬಂದಿದ್ದೀವಿ. ನಾವು ಲೈಫಲ್ಲಿ ಹಂದಿ ಬಿರಿಯಾನಿ ಯಾವತ್ತೂ ತಿಂದಿಲ್ಲ, ಇವತ್ತು ತಿಂತಾ ಇದ್ದೀವಿ. ಸಖತ್ತಾಗದೆ ಬಾಸು ಹಂದಿ ಪೀಸು. ಕನ್ನಡ ಪಾಕಶಾಲೆ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಏನು ಹಿಂಗೆಲ್ಲ ಮಾಡ್ತಾರ. ಲೋಕಿ ಬಾಸು ನನ್ನ ಫೇವ್ರೇಟು. ಯಾವಾಗಲೂ ಅವ್ರು ತಿನ್ನೋದು ನೋಡಿ ನಮಗೆ ತುಂಬ ಇಷ್ಟ ಆಯ್ತಿತ್ತು. ಅವ್ರ ಪೀಸ್ ಬಾಯಿಗೆ ಮಡಗೋದೇ ಅಂದರೆ ನಮ್ಗೆ ಇಷ್ಟ ಜಾಸ್ತಿ. ಅದನ್ನು ನೋಡಿಕೊಂಡು ನಾವು 2-3 ಸರಿ ಕಾಲ್ ಮಾಡಿ ಸಿಗ್ದೇನೆ ಇವಾಗ ನಮಗೆ ಸಿಕ್ತು. ಪೀಸು ಚೆನ್ನಾಗಿದೆ, ಸೂಪರ್, ತುಂಬ ಇಷ್ಟ ಆಯ್ತಿತ್ತು. ಎಲ್ಲರೂ ನೋಡಿ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಚೆನ್ನಾಗಿದೆ ಯೂಟ್ಯೂಬು. ಆಲ್ ದ ಬೆಸ್ಟ್. ನೋಡಿ, ಇವರು ಪ್ರೊಫೆಷನಲ್ ವಿಡಿಯೋಗ್ರಾಫರು. ಇವತ್ತು ನಮ್ಮ ಕನ್ನಡ ಪಾಕಶಾಲೆಗೆ ಬಂದಿದ್ದಲ್ಲದೆ ನನಗೆ ಕ್ಯಾಮ್ರಾ ಬಗ್ಗೆ ಸ್ವಲ್ಪ ಇನ್ನೂ ಹೇಳ್ಕೊಟ್ಟವ್ರೆ. ಇವತ್ತು ವಿಶೇಷವಾಗಿ ಹಂದಿ ಬಿರಿಯಾನಿ ಮಾಡಿದ್ದೀವಿ. ಹೆಂಗೈತೆ ಅಂದರೆ ಸಖತ್ತಾಗೈತೆ ಟೇಸ್ಟು. ಒಳ್ಳೆ ಮಸಾಲೆ, ಆ ಹಂದಿ ಬಾಡಿಗೆ, ಆ ಹುಳಿ, ಆ ಖಾರ ಎಲ್ಲ ಸಖತ್ತಾಗಿ ಇಟ್ಕೊಂಡೈತೆ. ಅದ್ಭುತವಾಗಿ ಬಂದೈತೆ. ಅದರಲ್ಲೂ ಹಂದಿ ಬಾರ್ ಪೀಸು ಜೊತೆಗೆ ರೈಸ್ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗೈತೆ. ಅವೆರಡು ಮಿಕ್ಸ್ ಮಾಡ್ಕೊಂಡು ಹೊಡಿತಾರೆ, ಅದ್ರ ಮಜಾನೇ ಬೇರೆ. ನೀವು ಒಂದು ಸಲ ಟ್ರೈ ಮಾಡಿ. ಪೋರ್ಕಲ್ಲಿ ಇದೇ ಥರ ಬಿರಿಯಾನಿ ಮಾಡಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರಾ. ಪೋರ್ಕ್ ತಂದಾಗ ಈ ಥರ ಬಿರಿಯಾನಿ ಮಾಡೇ ಮಾಡ್ತೀರಾ. ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಹಾಕಿ ಯಾವ ಥರ ಐತೆ ಅಂತ ನೋಡ್ಬಿಟ್ಟು. ಅದ್ಭುತವಾಗೈತೆ, ಸಖತ್ತಾಗೈತೆ. ಮಾಡ್ತಾಯಿರಿ, ತಿಂತಾಯಿರಿ.
ರೈಸು ಜೊತೆಗೆ ಪೀಸು ಸೂಪರ್. ಅಂಟಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ತಿನ್ಮೇಲೆ ಬಂತು ನನಗೆ ಫುಲ್ ಜಾಸ್ತಿ. ಬಾಯ್.